ಈಗ ನಾವು ಹಳೆ ಎಲ್ ಬಿ ಎಯ 48ನೇ ಪ್ರಶ್ನೆ ಅಥವಾ ಹೊಸ ಎಲ್ ಬಿ ಎಯ 50ನೇ ಪ್ರಶ್ನೆಯನ್ನು ಬಿಡಿಸೋಣ. ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ 2ರಷ್ಟಿದೆ. 8 ವರ್ಷಗಳ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚಾಗುತ್ತದೆ. ಅವರ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ. ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂತಂದರೆ, ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ 2ರಷ್ಟಿದೆ. ತಾಯಿಯ ಈಗಿನ ವಯಸ್ಸನ್ನು ಎಕ್ಸ್ ಅಂತ ಇಟ್ಕೊಳ್ಳೋಣ, ಮಗನ ಈಗಿನ ವಯಸ್ಸನ್ನು ವೈ ಅಂತ ಇಟ್ಕೊಳ್ಳೋಣ. ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ 2ರಷ್ಟು ಅಂತಂದರೆ 2y² ಆಗಿರುತ್ತೆ. ಮತ್ತು 8 ವರ್ಷಗಳ ನಂತರ ತಾಯಿಯ ವಯಸ್ಸು ಏನಾಗುತ್ತೆ, 8 ವರ್ಷ ಜಾಸ್ತಿ ಆಗುತ್ತೆ, ಎಕ್ಸ್ ಪ್ಲಸ್ 8 ಆಗುತ್ತೆ. ಮಗನ ವಯಸ್ಸು ಕೂಡ 8 ವರ್ಷ ಜಾಸ್ತಿ ಆಗುತ್ತೆ, ವೈ ಪ್ಲಸ್ 8 ಆಗುತ್ತೆ. ಮತ್ತು ಸಂಬಂಧ ಹೇಗಿರುತ್ತೆ, ಮಗನ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚು. ಅಂದರೆ ಎಕ್ಸ್ ಪ್ಲಸ್ 8 ಈಕ್ವಲ್ಸ್ 3ರಷ್ಟಕ್ಕಿಂತ ಅಂದರೆ 3 ಇಂಟು ವೈ ಪ್ಲಸ್ 8. ಅದಕ್ಕಿಂತ ಎಷ್ಟು ವರ್ಷ ಜಾಸ್ತಿ ಆಗುತ್ತೆ, 4 ವರ್ಷ ಜಾಸ್ತಿ ಆಗುತ್ತೆ. ಇಲ್ಲಿ ನಾವು ಎಕ್ಸ್ ಜಾಗದಲ್ಲಿ 2y² ಹಾಕಿಬಿಟ್ಟು ನಾವು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ತರುವುದರ ಮೂಲಕ ಇಲ್ಲಿ ಎಕ್ಸ್ ಮತ್ತು ವೈನ ಬೆಲೆಗಳನ್ನು ಕಂಡುಹಿಡಿಬೋದು. ನಾವು ತಾಯಿಯ ವಯಸ್ಸನ್ನು ಎಕ್ಸ್ ಅಂತ ಬರೆಯೋಣ. ತಾಯಿಯ ಈಗಿನ ವಯಸ್ಸು ಎಕ್ಸ್ ಇರಲಿ. ಮಗನ ಈಗಿನ ವಯಸ್ಸು ವೈ ಇರಲಿ. ಇವೆರಡರ ನಡುವಿನ ಸಂಬಂಧ, ತಾಯಿಯ ವಯಸ್ಸು ಎಕ್ಸ್, ಮಗನ ವಯಸ್ಸು ವೈ, ಇವೆರಡರ ನಡುವಿನ ಸಂಬಂಧ ಏನಿದೆ, ತಾಯಿಯ ವಯಸ್ಸು ಮಗನ ವಯಸ್ಸಿನ ವರ್ಗದ 2ರಷ್ಟು ಅಂದರೆ 2y² ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 2y². ಇದನ್ನು 1 ಅಂತ ಇಟ್ಕೊಳ್ಳೋಣ. ಹಾಗೆ 8 ವರ್ಷಗಳ ನಂತರ 8 ವರ್ಷಗಳ ನಂತರ ತಾಯಿಯ ವಯಸ್ಸೇನಾಗುತ್ತೆ, ಇವಾಗ ಎಕ್ಸ್ ಇರೋದು 8 ವರ್ಷಗಳ ನಂತರ 8 ವರ್ಷ ಜಾಸ್ತಿ ಆಗುತ್ತೆ. ತಾಯಿಯ ವಯಸ್ಸು ಎಕ್ಸ್ ಪ್ಲಸ್ 8 ಆಗುತ್ತೆ. ತಾಯಿಯ ವಯಸ್ಸು ಎಕ್ಸ್ ಪ್ಲಸ್ 8, ಮಗನ ವಯಸ್ಸು ವೈ ಪ್ಲಸ್ 8. 8 ವರ್ಷಗಳ ನಂತರ ತಾಯಿಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಕ್ಕಿಂತ 4 ವರ್ಷಗಳು ಹೆಚ್ಚು. ಅಂದರೆ ತಾಯಿಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಕ್ಕಿಂತ 4 ಹೆಚ್ಚು. ತಾಯಿಯ ವಯಸ್ಸು ಮಗನ ವಯಸ್ಸಿನ 3ರಷ್ಟಕ್ಕಿಂತ ಅಂದರೆ 3 ಇಂಟು ವೈ ಪ್ಲಸ್ 8 ಪ್ಲಸ್ ಎಷ್ಟು, ಪ್ಲಸ್ 4 ಹೆಚ್ಚು. ಈಗ ನಾವು ಎಕ್ಸ್ ಪ್ಲಸ್ 8 ಏನು ಮಾಡಬೇಕು, ಎಕ್ಸ್ ಜಾಗದಲ್ಲಿ 2y² ಹಾಕೋಣ. ಏನಾಗತ್ತಿದು 2y² ಪ್ಲಸ್ ಇದು ಎಕ್ಸ್ ಅಂತಂದರೆ 2y² ಪ್ಲಸ್ ಈ 8 ಹಾಗೆ ಬರೆಯೋಣ. 8 ಈಕ್ವಲ್ಸ್ 3ರಿಂದ ವೈಗೆ ಮತ್ತು 8ಕ್ಕೆ ಗುಣಿಸಿ ಬರೆಯೋಣ. 3 ಇಂಟು ವೈ 3y ಪ್ಲಸ್ 3 8 24 ಪ್ಲಸ್ 4 ಅಂದರೆ ಏನಾಯಿತು, 2y² ಪ್ಲಸ್ 8 ಈಕ್ವಲ್ಸ್ 3y ಪ್ಲಸ್ 24 ಪ್ಲಸ್ 4 28 ಆಗುತ್ತೆ. ಮತ್ತು ಎಲ್ಲವನ್ನು ಎಡಭಾಗಕ್ಕೆ ವರ್ಗಾಯಿಸೋಣ. 2y² ಪ್ಲಸ್ 8 ಮೈನಸ್ 3y ಮೈನಸ್ 28. ಇಲ್ಲಿ ಪ್ಲಸ್ 3y ಎಡಭಾಗಕ್ಕೆ ಬಂದು ಮೈನಸ್ 3y ಆಗುತ್ತೆ. 28 ಎಡಭಾಗಕ್ಕೆ ಬಂದು ಮೈನಸ್ 28 ಆಗುತ್ತೆ. ಈಕ್ವಲ್ 0. ಈಗ 2y² ಮತ್ತು ಮೈನಸ್ 3yಯನ್ನು ಹಾಗೆ ಬರೆಯೋಣ. 2y² ಮೈನಸ್ 3y
-28 +8 ಅಂದರೆ ಏನಾಗುತ್ತೆ, ಇದು -20 ಆಗುತ್ತೆ. 28ರಲ್ಲಿ 8 ಕಳಿಬೇಕಾಗತ್ತೆ, ಯಾಕಂದರೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ, ಕಳಿಬೇಕಾಗತ್ತೆ. ಕಳೆದ್ಬಿಟ್ಟು ದೊಡ್ಡ ಚಿಹ್ನೆಯನ್ನು ಇಡಬೇಕಾಗುತ್ತು. ಅದಕ್ಕೆ ಇದು -20 = 0. ಈಗ ನಾವು ವರ್ಗ ಸಮೀಕರಣದ ಆದರ್ಶ ರೂಪವನ್ನು ಪಡೆದಾಯಿತು. ನಂತರ ನಾವು ಇಲ್ಲಿ ವೈನ ಬೆಲೆಯನ್ನು ಕಂಡುಹಿಡಬೇಕು ಅಂತಂದರೆ ಮಧ್ಯಪದವನ್ನು ಒಡೆಯೋದ್ರ ಮೂಲಕ ಇದನ್ನು ಅಪವರ್ತಿಸಬೇಕಾಗತ್ತೆ. ಅಪವರ್ತಿಸೋದಕ್ಕೆ ನಮಗೆ ಗುಣಲಬ್ಧ ಮತ್ತು ಮೊತ್ತ ಬೇಕಾಗತ್ತೆ. ಗುಣಲಬ್ಧ 2y² × -20, 2y² × -20, 22 ಎಷ್ಟು 40, -40y². ಹಾಗೆಯೇ ಮೊತ್ತ -3y. ಇಲ್ಲಿ ನಾವು -40y². ಗುಣಲಬ್ಧಕ್ಕೆ ಮೈನಸ್ ಚಿಹ್ನೆ ಇರೋದರಿಂದ ಬೇರೆ ಬೇರೆ ಚಿಹ್ನೆ ಬರುತ್ತೆ. ಮೊತ್ತಕ್ಕೆ -3y ಇದೆ, ಮಧ್ಯಪದಕ್ಕೆ ಮೈನಸ್ ಚಿಹ್ನೆ ಇರೋದರಿಂದ ಇಲ್ಲಿ ಬೇರೆ ಬೇರೆ ಚಿಹ್ನೆ ಬರುತ್ತೆ. ಮತ್ತು ದೊಡ್ಡ ಅಪವರ್ತನಕ್ಕೆ ಮೈನಸ್, ಚಿಕ್ಕ ಅಪವರ್ತನಕ್ಕೆ ಪ್ಲಸ್ ಬರುತ್ತೆ. ಯಾವ್ಯಾವ ಮಗ್ಗಿಯಲ್ಲಿ 40 ಇದೆ ನಮಗೆ ಗೊತ್ತಿದೆ. 41, 8 ಹಾಗೆಯೇ 4 10 ಹೀಗೆ ಬರುತ್ತೆ. ಇಲ್ಲಿ ನಮಗೆ ಉಪಯೋಗ ಬರೋದು ಯಾವುದು 8 ಮತ್ತು 5. 8 5 -8y + 5y. 8 5 40 ಆಗುತ್ತೆ. 8ರಲ್ಲಿ 5 ಹೋದರೆ 3 ಬರುತ್ತೆ. -8y + 5y ಅಂದರೆ -3y. ಹಾಗೆ -8y + 5y ಅಂತಂದರೆ -40y² ಆಗುತ್ತೆ. ಈಗ ನಾವು ಇಲ್ಲಿ ಮೊದಲನೇ ಪದವನ್ನು ಹಾಗೆ ಬರೆಯೋಣ. 2y² -3y ಬರೆಯೋ ಜಾಗದಲ್ಲಿ -8y + 5y ಬರೀಬೇಕು. -8y + 5y -20 = 0. ಇಲ್ಲಿ ಇವೆರಡರಲ್ಲಿ ನಾವು ಕಾಮನ್ ತೆಗಿಬೇಕು. ಕಾಮನ್ ಏನಾಗುತ್ತೆ, 2 ಮತ್ತು 8ರಲ್ಲಿ ಕಾಮನ್ನು 2, y² ಮತ್ತು yಯಲ್ಲಿ ಕಾಮನ್ನು y, 2y ಕಾಮನ್ ಆಗುತ್ತೆ. 2y × ಇಲ್ಲಿ ಏನು ಉಳ್ಕೊಳ್ತು, y² y ಉಳ್ಕೊಂಡಿದೆ. ಮೈನಸ್ 2 ಎಷ್ಟಲೆ 8, 2 4, ಹಾಗೆ ಪ್ಲಸ್ 5 ಮತ್ತು 20ರಲ್ಲಿ ಕಾಮನ್ನು 5. ಇಲ್ಲಿ ಏನು ಉಳ್ಕೊಳ್ತು y. 5 ಎಷ್ಟಲೆ 20, 5 4 20 = 0. ಇಲ್ಲಿ y - 4 ಇದೆ, ಇಲ್ಲಿ y - 4 ಇದೆ. ಮೊದಲನೇ ಅಪವರ್ತನ y - 4 ಬರೆಯೋಣ. ಇನ್ನೊಂದರಲ್ಲಿ 2y + 5 = 0. ಈಗ y - 4 = 0 ಅಥವಾ 2y + 5 0 ಅಂತ ಬರೆಯೋಣ. y - 4 = 0 ಅಥವಾ 2y + 5 = 0. y ಏನಾಯಿತು 0. -4 ಈ ಕಡೆ ವರ್ಗಾಯಿಸಿದರೆ +4 ಆಯಿತು. y = 4. ಇಲ್ಲಿ 2y = 0 + 5 ಇರೋದು -5 ಆಗುತ್ತೆ. 0 - 5. 2y = -5. y = -5/2. ಈಗ ಇಲ್ಲಿ ಏನಾಗುತ್ತೆ, y = 4 ಇದೆ, y = -5/2 ನಮಗೆ ಸಿಕ್ಕದ ಹಾಗಾಯಿತು. ನಾವು ಇದನ್ನು ತೊಗೊಳಂಗಿಲ್ಲ, ಮೈನಸ್ ಬಂದಿರೋದ್ರಿಂದ ಇದು ತೊಗೊಳಂಗಿಲ್ಲ. ನಾವು ಯಾವತ್ತು ತೊಗೋಬೇಕು, y = 4 ತೊಗೋಬೇಕಾಗತ್ತೆ. ಅಂದರೆ ಇದು ಯಾರ ವಯಸ್ಸು, ಮಗನ ವಯಸ್ಸು. y = 4 ಆಯಿತು. x ಏನಿದೆ ಇಲ್ಲಿ, x = 2y² ಇದೆ. x = 2y². 2 × y² ಅಂದರೆ 4² ಆಯಿತು. 2 × 4² ಅಂದರೆ 4 × 4 16 = 32. ಅಂದರೆ ತಾಯಿಯ ವಯಸ್ಸು 32 ವರ್ಷ, ಮಗನ ವಯಸ್ಸು 4 ವರ್ಷ. ತಾಯಿಯ ವಯಸ್ಸು 32 ವರ್ಷ, ಮಗನ ವಯಸ್ಸು 4 ವರ್ಷ.